ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. 9 ಸಂಖ್ಯೆಯ ಮಹತ್ವ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿರಲಿ ಅಥವಾ ಜ್ಯೋತಿಷ್ಯದಲ್ಲಿ ಇರಲಿ, ಕೆಲವೊಂದು ಸಂಖ್ಯೆಗೆ ತುಂಬಾ ಮಹತ್ವ ಇದೆ. ಆ ಒಂದು ಸಂಖ್ಯೆಯಲ್ಲಿ 9 ಕೂಡ ಒಂದು. 9 ಅಂದರೆ ಸಂಖ್ಯೆಯ ಮಹತ್ವ ಏನು, ಅದು ಏನನ್ನು ಸೂಚಿಸ್ತದೆ, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಅದು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರ್ತಾ ಇದ್ದರೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮಾತ್ರ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುವುದು ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ, ಏನಾದರೂ ಪ್ರೆಸೆಂಟ್ ಏನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದನ್ನು ದಯವಿಟ್ಟು ಆ ಸಮಸ್ಯೆಯನ್ನು ನನ್ನ ಜೊತೆ ಹೇಳ್ಕೊಳ್ಬೇಕು. ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದರ ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳಿಸಿ. ಹಾಗೆಯೇ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರುತ್ತೆ ಅಂಥವರು ಕೂಡ ಕೇಳ್ಬೋದು. ಹಾಗೆಯೇ ಪ್ರಶ್ನೆಯನ್ನು ಕರೆಕ್ಟಾಗಿ ಬರೆದು ಕಳಿಸಿ. ಉತ್ತರ ಕೊಡೋಕೆ ಸ್ವಲ್ಪ ಲೇಟ್ ಆಗೋದು ಸಮಯದ ಅಭಾವದಿಂದ, ಅದು ಉತ್ತರ ಕೊಡ್ತೇನೆ. ಅದು ಪ್ರಶ್ನೆ ಸರಿಯಾಗಿರಬೇಕು. ಹಾಗೆಯೇ ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಂಖ್ಯಾಶಾಸ್ತ್ರದಲ್ಲೇ ಆಗಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಆಗಲಿ 9ಕ್ಕೆ ಮತ್ತು ಸಂಖ್ಯೆ 7 ಮತ್ತು 9ಕ್ಕೆ ತುಂಬ ವಿಶಿಷ್ಟವಾದ ಮಹತ್ವ ಇರುವಂಥದ್ದು. 9 ಅಂದರೆ ಇದೊಂದು ಬ್ರಹ್ಮ ಸಂಖ್ಯೆ, ದೈವ ಸಂಖ್ಯೆ, ವೃದ್ಧಿ ಸಂಖ್ಯೆ, ಪುರಾಣ ಸಂಖ್ಯೆ. 9ರ ಅಧಿಪತಿ ಕುಜ ಅಂದರೆ ಮಂಗಳ ಅಂತಲೂ ಕರೆಯುವಂಥದ್ದು. ಇದು ಸಾಹಸ, ಧೈರ್ಯ, ಶಕ್ತಿಯ ಸಂಕೇತ. ಇದನ್ನು 9 ಎಂದರೆ ಸರ್ವೋಚ್ಚ ಸ್ಥಾನ ಅಂತಲೂ ಕರೆಯಲಾಗುತ್ತೆ. 9ಕ್ಕಿಂತ ಮಿಗಿಲಾದುದು ಏನೂ ಇಲ್ಲ ಎಂಬುದು ಜ್ಯೋತಿಷ ಶಾಸ್ತ್ರ ಹೇಳುವಂಥದ್ದು. ಅಂದರೆ 9ಕ್ಕೆ ಆಗಿರ್ಬೋದು, ಸಂಖ್ಯಾಶಾಸ್ತ್ರದ 7ಕ್ಕೆ 9ಕ್ಕೆ ಇರುವಂಥ ಒಂದು ಸ್ಥಾನ ತುಂಬಾ ಬಹಳ ದೊಡ್ಡದು ಅಂತಲೇ ಹೇಳಬಹುದು. 7 ಕೂಡ ಅಷ್ಟೇ. ಅಂದರೆ ಎಲ್ಲ ಸಂಖ್ಯೆ 1ರಿಂದ 9 ಇದು ಮಾಡಿದಾಗ ಅದರಲ್ಲಿ ಕೆಲವು ಸಂಖ್ಯೆ ತುಂಬಾ ವಿಶಿಷ್ಟವಾಗಿರುತ್ತೆ. ಅದರಲ್ಲಿ ಎಸ್ಪೆಷಲಿ 2 ಸಂಖ್ಯೆಗಳು ಅಂತಲೇ ಹೇಳಬಹುದು. ಹಾಗೆಯೇ ಇನ್ನೊಂದು ಏನು ಅಂದರೆ 9 ಇದು ಜೀವನ ಶಕ್ತಿ, ಮಾನಸಿಕ ಶಕ್ತಿ, ದೇಹ ಶಕ್ತಿ, ಕ್ರಿಯಾಶೀಲತೆಯ ಸಂಕೇತ ಅಂತಲೂ ಇದನ್ನು ಹೇಳಲಾಗುತ್ತೆ. ಅಷ್ಟು ಒಂದು ದೈವೀ ಶಕ್ತಿ ಉಳ್ಳಂಥ ಒಂದು ಸಂಖ್ಯೆ 9 ಮತ್ತು 7 ಮತ್ತು ಕೆಲವು 6 ಸಂಗತಿಗಳು ಇವೆ. ಅದರ ಬಗ್ಗೆ ಮುಂದೆ ಮಾಹಿತಿ ಕೊಡ್ತೇನೆ ನಾನು ಎಲ್ಲ ಸಂಖ್ಯೆಗಳ ಬಗ್ಗೆ. ಈಗಾಗಲೇ ಅದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಇನ್ನೊಂದು ಸಲ ಬೇರೆಯಾದ ಒಂದು ಅದರ ಬಗ್ಗೆಗಿನ ಒಂದು ವಿಶೇಷತೆಗಳನ್ನು, ಸಂಖ್ಯೆಗಳ ವಿಶೇಷತೆಗಳನ್ನು ಹೇಳ್ತೇನೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ಸಂಖ್ಯೆ ಅಂತಲೇ ಪರಿಗಣಿಸಲಾಗಿದೆ. 9 ಅಂತಲೇ ಹೇಳಲಾಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.